ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್. ಇವತ್ತು ಹಾಲಿನ ಗಿಣ್ಣ ಯಾವ ರೀತಿ ಮಾಡೋದು ಅನ್ನೋದು ಹೇಳ್ಕೊಡ್ತೇನೆ. ನಮ್ಮ ಮನೇಲಿ ಹಾಲು ಕೆಟ್ಟಿರೋ ಹಾಲನ್ನು ತಗೊಂಡಿದ್ದೇನೆ, ಅದರಿಂದ ನಾನು ಗಿಣ್ಣ ಮಾಡ್ತೇನೆ. ನಮಗೇನು ಇವತ್ತೇ ಆಕಳು ಕರು ಹಾಕಿದೆ, ಆವಾಗ ನಾವು ಮಾಡ್ತೀವಲ್ಲ ಅದೇ ಟೇಸ್ಟ್ ಬರುತ್ತೆ. ಅದನ್ನು ನಾನು ಹೇಳ್ಕೊಡ್ತೇನೆ ಈಗ. ಹಾಗೆ ಈ ವಿಡಿಯೋ ನೋಡೋಕ್ಕಿಂತ ಪೂರ್ವದಲ್ಲಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ. ಮುಂದಿನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಮೊದಲು ಬಂದು ತಲುಪುತ್ತೆ, ನೀವೇ ನೋಡ್ಬೋದು. ಹಾಗೆ ಈ ಹಾಲು ಒಂದೊಮ್ಮೆ ನಮಗೆ ಆಕಳ ಹಾಲು ಸಿಗಲ್ಲ ಅಂದರೆ, ಇವತ್ತೇ ಆಕಳು ಮರಿ ಹಾಕಿರ್ತದಲ್ಲ ಅದು ಸಿಗಲ್ಲ ಅಂದಾಗ ನಾವು ಮನೇಲಿರೋ ಹಾಲನ್ನೇ ಹಾಲನ್ನು ಕೆಡಿಸಿ ಮಾಡ್ಬೋದು. ಒಂದು ಲಿಂಬು ಹಿಂಡಿದರೆ ಅದು ಹಾಲು ಹಾಳಾಗತ್ತೆ. ಆಗ ಅದನ್ನು ಸೋಸಿ ಸ್ವಲ್ಪ ತೊಳೆದು ಸೋಸಿ ಮಾಡ್ಕೋಬಹುದು. ನಾನಿವತ್ತೇ ಕೆಟ್ಟಿರೋ ಹಾಲನ್ನು ತಗೊಂಡಿದ್ದೇನೆ, ಅದನ್ನು ನೀರೆಲ್ಲ ಹಾಕಿ ನೀರೆಲ್ಲ ಸೋಸ್ಕೊಂಡು ಮಾಡ್ತಾಯಿದ್ದೇನೆ ನೋಡಿ. ನೀರು ಪೂರ್ತಿ ತೆಗಿಬೇಕು, ಗಟ್ಟಿಯಾದ ಮೊಸರು ಥರ ಸಿಗತ್ತೆ ನಮಗೆ. ಈಗ ನಾನು ಸ್ವಲ್ಪ ಇದಕ್ಕೆ ಕಾಯಿ ತುರಿ ಬೇಕು, ಕಾಯಿಯನ್ನು ತುರ್ಕೊಳ್ತೇನೆ. ಹಾಗೆ ಬೆಲ್ಲನೂ ಸಹ ಒಂದು ಸ್ವಲ್ಪ ಬೇಕು, ತುಂಬ ಏನು ಸ್ವೀಟ್ ಆಗಬೇಕಂತೇನಿಲ್ಲ, ಸ್ವಲ್ಪ ಇದ್ದರೆ ಸಾಕಾಗತ್ತೆ. ಬೆಲ್ಲನೂ ಸ್ವಲ್ಪ ಕಟ್ ಮಾಡಿ ಇಟ್ಕೊಳ್ತೇನೆ. ಹಾಗೆ ನಾವು ಈ ಹಾಲಂದು ಯಾವುದೇ ಉತ್ಪನ್ನ ಆದರೂ, ಹಾಲಿಂದ ಮಾಡೋದು ಯಾವುದೇ ಅಡುಗೆ ಪದಾರ್ಥ ಯಾವುದೇ ಆದರೂ ಕೂಡ ನಮ್ಮ ದೇಹಕ್ಕೆ ಅತ್ಯಧಿಕವಾಗಿ ಬೇಕಾಗತ್ತೆ. ಅದಕ್ಕೆ ನಾವು ಹಾಲು, ಮೊಸರು, ಗಿಣ್ಣ ಯಾವುದೇ ಒಂದು ಆದರೂ ತಿಂತಾನೇ ಇರಬೇಕು. ನೋಡಿ ಕುದೀತಾ ಇದೆ ಈಗ. ಅದು ತುಂಬ ನೀರನ್ನು ನಾವು ಸೋಸಿ ತೆಗೆದುಬಿಟ್ರೆ ಒಳ್ಳೆಯದು. ಕೆಲವೊಬ್ಬರು ನೀರಲ್ಲೂ ಇರುತ್ತೆ ಅದು, ಹಾಗೆ ಚೆಲ್ಲಿಕ್ಕೂ ಬೇಜಾರು. ತುಂಬ ನೀರು ಹಾಕಿದರೂ ತೆಳಗಾಗತ್ತೆ, ಆದಷ್ಟು ನೀರನ್ನು ತೆಗಿಬೇಕಾಗತ್ತೆ. ಈಗ ನಾನು ಏನು ಮಾಡ್ತೇನೆ, ಬೆಲ್ಲ ಮತ್ತು ಕಾಯಿ ತುರಿ ಎರಡನ್ನು ಇದಕ್ಕೆ ಹಾಕ್ತೇನೆ ಈಗ. ನೋಡಿ, ಬೆಲ್ಲ ಒಂದಿಷ್ಟೇ ತಗೊಂಡಿದ್ದೇನೆ, ನೋಡಿ ಎಷ್ಟು ಬೇಕು ಅಂತ. ಒಂದು ಸ್ವಲ್ಪ ಇದೆಯಲ್ಲ ಅಷ್ಟೇ. ಬೆಲ್ಲ, ಕಾಯಿ ತುರಿ ಎರಡು ಹಾಕ್ತೇನೆ ಈಗ. ಹಾಕಿ ಸರಿಯಾಗಿ ತಿರುಗಿಸ್ಬೇಕು, ತುಂಬ ಚೆನ್ನಾಗಿ ಕುದಿಬೇಕು, ಅದೆಲ್ಲ ಬೇಯಬೇಕು ಕಾಯಿ ತುರಿ ಎಲ್ಲ. ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ಹಾಗೆ ಮತ್ತು ನಾನು ನನ್ನ ಮಗ ಈಗ ಬರೋ ಟೈಮ್ ಆಯ್ತಲ್ಲ, ಮಾಡ್ತಾ ಇದ್ದಾನೆ. ದೋಸೆ ಇಟ್ಟಿದೆ, ದೋಸೆ ಮಾಡಬೇಕು. ನೋಡಿ ಕುದೀತಾ ಇದೆ. ಅವನು ಸ್ಕೂಲ್ ಬಿಟ್ಟು ಬರ್ತಾನಲ್ಲ, ತಿಂಡಿ ಮಾಡಿಕೊಡ್ಬೇಕು. ಅದಕ್ಕೆ ನಾನೀಗ ಸ್ವಲ್ಪ ಮೊದಲೇ ಮಾಡ್ತಾ ಇದ್ದೇನೆ. ಅವನು ತುಂಬ ಇಷ್ಟಪಡ್ತಾನೆ ಇದನ್ನು ತಿನ್ನಲಿಕ್ಕೆ. ನನಗೂ ಸಹ ತುಂಬಾ ಇಷ್ಟ ಇದೆಲ್ಲ. ಯಾಕಂದರೆ ನಮಗೆ ಆಕಳು ಎಲ್ಲ ಕರು ಹಾಕಿದಾಗ ಅದೆಲ್ಲ ಸಿಗೋದು ತುಂಬ ಕಷ್ಟ, ಸಿಗೋದೇ ಇಲ್ಲ ಅಂತಲೇ ಹೇಳ್ಬೋದು. ನೀವು ಒಮ್ಮೆ ಟ್ರೈ ಮಾಡಿ, ಸಖತ್ತಾಗಿರ್ತದೆ. ನಾವು ಗಿಣ್ಣನೇ ತಿಂದ ಥರ ಇರುತ್ತೆ, ಆ ರೀತಿ ಇರುತ್ತೆ ನೋಡಿ. ಈಗ ನಾನು ಒಂದು ಏಲಕ್ಕಿ, ಸ್ವಲ್ಪ ಜೀರಿಗೆ, ಒಂದು 5-6 ಕಾಳುಮೆಣಸು ಕುಟ್ಟುತ್ತೇನೆ. ಇದನ್ನು ಕುಟ್ಟಿ ಪುಡಿ ಮಾಡ್ತೇನೆ. ನಾವು ಇದೆಲ್ಲ ಹಾಕಿದರೆ ಒಂದು ರೀತಿ ಸ್ಮೆಲ್ಲು, ತುಂಬಾ ಒಳ್ಳೆ ಸ್ಮೆಲ್ ಬರುತ್ತೆ ನೋಡಿ. ಡ್ರೈ ಆಗ್ತಾ ಬರ್ತಾ ಉಂಟು. ಈಗ ಸ್ವಲ್ಪ ಹಳದಿ ಪೌಡರ್ ಹಾಕ್ತೇನೆ, ಕಲರ್ ಬರಬೇಕಲ್ಲ, ಅದಕ್ಕೆ ಹಾಕ್ತಾ ಇದ್ದೇನೆ. ನೀವು ಬೇಕಂದರೆ ಹಾಕ್ಬೋದು, ಇಲ್ಲ ಅಂದರೆ ಇಲ್ಲ. ಹಾಗೆ ಈ ಕುಟ್ಕೊಂಡಿದ್ನಲ್ಲ ಪುಡಿಯನ್ನು, ಅದನ್ನು ಹಾಕ್ತೀನಿ. ತುಂಬಾ ಸಖತ್ತಾಗಿರ್ತದೆ. ತುಂಬಾ ನೀವು ಯಾರಿಗಾದರೂ ಕೊಟ್ಟಿದ್ರೆ ಇದು ಎಲ್ಲಿಂದ ತಂದ್ರಿ ಅಂತ ಕೇಳ್ತಾರೆ, ಆ ರೀತಿ ಆಗುತ್ತೆ. ನಿಮ್ಗೆ ಆಕಳ ಹಾಲು, ಕರು ಹಾಕೋದು ಆಕಳ ಹಾಲು ಎಲ್ಲಿ ಸಿಕ್ತು ಅಂತಲೇ ಕೇಳ್ತಾರೆ. ಅಷ್ಟು ಟೇಸ್ಟು, ಸ್ಮೆಲ್ಲು, ತುಂಬಾ ತಿಂದರೂ ಸಹ ಗೊತ್ತೇ ಆಗಲ್ಲ ಅವರಿಗೆ.
ನಾವು ಹಾಲಿಂದ ಮಾಡಿದ್ದು ಅಂತ ಗೊತ್ತೇ ಆಗಲ್ಲ. ಡ್ರೈ ಆಗೋ ಥರ ಮಾಡಬೇಕು. ನಾವು ಸಣ್ಣ ಉರಿಯಲ್ಲಿ ತಿರುಗಿಸ್ತಾ ಇರಬೇಕು. ಈಗ ದೋಸೆ ಮಾಡ್ತಾ ಇದ್ದೇನೆ. ದೋಸೆನೂ ರೆಡಿ ಆಗ್ತಾ ಉಂಟು. ದೋಸೆಗೆ ಮತ್ತು ಈ ಗಿಣ್ಣಕ್ಕೆ ತುಂಬಾ ಸೂಪರ್ ಆಗುತ್ತೆ, ತಿನ್ನಲಿಕ್ಕೂ ಟೇಸ್ಟು. ನೀವು ಒಮ್ಮೆ ಟ್ರೈ ಮಾಡಿ, ಗೊತ್ತಾಗತ್ತೆ ಅದು. ನನ್ನ ಮಗ ಈಗ ಬಂದ ನೋಡಿ, ಬರ್ತಾನೆ ಈಗ. ಕೊಡ್ತಾ ಇದ್ದೇನೆ ಈಗ ನನ್ನ ಮಗನಿಗೆ. ತುಂಬ ಇಷ್ಟಪಟ್ಟು ತಿಂತಾನೆ ನೋಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ. ಮುಂದಿನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಮೊದಲು ಬಂದು ತಲುಪುತ್ತೆ. ಹಾಗೆ ಬ್ಯೂಟಿಷಿಯನ್, ಟೇಲರಿಂಗ್, ಹೆಲ್ದಿ ಫುಡ್ ರೆಸಿಪಿ, ಹೆಲ್ದಿ ಟಿಪ್ಸ್ ಜೊತೆ ಮತ್ತೆ ಸಿಗ್ತೀನಿ. ಬಾಯ್.